ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಕೊರಟಗೆರೆ ಪಟ್ಟಣದ ಸರ್ಕಾರಿ ಬಸ್ ನಿಲ್ದಾಣದ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ಕಳೆದ 4 ವರ್ಷದ ಹಿಂದೆ ಪ್ರತಿಷ್ಠಾಪನೆ ಮಾಡಿದ ಸುಮಾರು 45 ಅಡಿ ಎತ್ತರದ ಕನ್ನಡ ಧ್ವಜಸ್ತಂಭವನ್ನು ತೆರವು ಮಾಡುವಲ್ಲಿ ಅಧಿಕಾರಿ ವರ್ಗ ಯಶಸ್ವಿಯಾಗಿದ್ದಾರೆ. ಪೊಲೀಸ್ ಸಿಬ್ಬಂದಿಗಳಿಂದ ನಾಕಾಬಂದಿ ಹಾಕಿ ಪಟ್ಟಣಕ್ಕೆ ಯಾವುದೇ ವಾಹನಗಳನ್ನು ಬಿಡದೆ ವಿದ್ಯುತ್ ಸಂಪರ್ಕ ಸ್ಥಗಿತಗೊಳಿಸಿ 250ಕ್ಕೂ ಅಧಿಕ ಪೊಲೀಸರ ಭದ್ರತೆಯೊಂದಿಗೆ ರಾತ್ರೋರಾತ್ರಿ ಕನ್ನಡ ಧ್ವಜಸ್ತಂಭದ ತೆರವು ಕಾರ್ಯಾಚರಣೆ ನಡೆದಿದೆ. ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಪಿಡಬ್ಲ್ಯೂಡಿ ಇಲಾಖೆ, ಪಟ್ಟಣ ಪಂಚಾಯಿತಿ ಮತ್ತು ಬೆಸ್ಕಾಂ ಇಲಾಖೆಯಿಂದ ತಡರಾತ್ರಿ 1 ಗಂಟೆಗೆ ಪ್ರಾರಂಭವಾದಂತಹ ಜಂಟಿ ಕಾರ್ಯಾಚರಣೆ ಬೆಳಗ್ಗೆ 8 ಗಂಟೆಗೆ ಮುಕ್ತಾಯವಾಗಿದೆ. ಕನ್ನಡ ಬಾವುಟವನ್ನು ಕೆಳಗಿಳಿಸಿ ನಂತರ ಪೋಲನ್ನು ಕೆಳಗೆ ಇಳಿಸಲಾಗಿದೆ. ಧ್ವಜಸ್ತಂಭಕ್ಕೆ ಕಟ್ಟಿದ ಗೋಡೆಯನ್ನು 2 ಜೆಸಿಬಿ ಮತ್ತು ಡ್ರಿಲ್ಲಿಂಗ್ ಮಿಷಿನ್ ಅನ್ನು ಬಳಸಿ ಟ್ರ್ಯಾಕ್ಟರ್ ಮೂಲಕ ತೆರವು ಕಾರ್ಯಾಚರಣೆ ನಡೆದಿದೆ. ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ಮಾತನಾಡಿ, ಸರ್ಕಾರಿ ಬಸ್ ನಿಲ್ದಾಣದ ಮುಂಭಾಗದ ಮುಖ್ಯ ರಸ್ತೆಯಲ್ಲಿದ್ದ ಧ್ವಜಸ್ತಂಭದಿಂದ ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗಿತ್ತು. ಈಗಾಗಲೇ ಆ ಧ್ವಜಸ್ತಂಭದಿಂದ ಅಪಘಾತಗಳು ನಡೆದಿದೆ. ಅಪಘಾತ ತಡೆಯಲು ಮುಂಜಾಗ್ರತೆ ಕ್ರಮಕ್ಕಾಗಿ ಕಂದಾಯ ಇಲಾಖೆ, ಪಟ್ಟಣ ಪಂಚಾಯಿತಿ, ಪಿಡಬ್ಲ್ಯೂಡಿ ಮತ್ತು ಪೊಲೀಸ್ ಇಲಾಖೆಯಿಂದ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಧ್ವಜಸ್ತಂಭವನ್ನು ತೆರವುಗೊಳಿಸಲಾಗಿದೆ ಅಂತ ತಿಳಿಸಿದರು. ಅನಧಿಕೃತವಾಗಿ ಧ್ವಜಸ್ತಂಭಗಳು ಇದ್ರೆ ಅವನ್ನ ತೆರವುಗೊಳಿಸ್ತೇವೆ ಸರ್. ಖಂಡಿತವಾಗ್ಲೂ ಈಗಾಗಲೇ ಹಿರಿಯ ಅಧಿಕಾರಿಗಳಾಗಿರ್ಬೋದು, ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರಾದಂಥ ಹಾಗೂ ರಾಜ್ಯದ ಗೃಹ ಸಚಿವರಾದಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಕೂಡಾಗಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಾದಂಥ ನಾವು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಬೇಕಾಗಿರುತ್ತೆ ಅಂತೇಳಿ ನಿರ್ದೇಶನ ನೀಡಿರ್ತಾರೆ. ತೊಂದರೆ ಆಗಿದೆ ಅಂತೇಳಿ ಸಾರ್ವಜನಿಕರು ನಮಗೆ ದೂರು ನೀಡಿದಲ್ಲಿ ಖಂಡಿತವಾಗ್ಲೂ ಅದನ್ನು ಪರಿಶೀಲಿಸಿ ತಾಂತ್ರಿಕ ವರದಿಯನ್ನು ಪಡೆದು ತೆರವು ಮಾಡೋಕ್ಕಾಗುತ್ತೆ. ಅನಧಿಕೃತ ಕಟ್ಟಡಗಳನ್ನು ತೆರವು ಮಾಡೋದು ಒಂಥರ, ಆದರೆ ಹಿಂದೆ ಆಗಿರುವಂಥದ್ದು ಆಗಿದೆ. ಸೊ ಈ ನಿಟ್ಟಿನಲ್ಲಿ ಈಗ ಹೊಸದಾಗಿಂತ ಯಾವುದೇ ಅನಧಿಕೃತ ಕಟ್ಟಡಗಳಾಗಿರ್ಬೋದು ಅಥವಾ ಸ್ಟ್ಯಾಚ್ಯೂ ಆಗಿರ್ಬೋದು ಅಥವಾ ಧ್ವಜಸ್ತಂಭ ಆಗಿರ್ಬೋದು ನಾವು ಯಾವುದಕ್ಕೆ ಮಧುಗಿರಿ ಡಿವೈಎಸ್ಪಿ, ಕೊರಟಗೆರೆ ತಹಶೀಲ್ದಾರ್, ಪಿಡಬ್ಲ್ಯೂಡಿ ಎಡಬ್ಲ್ಯೂ ಸ್ವಾಮಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಉಮೇಶ್, ಬೆಸ್ಕಾಂ ಎಡಬ್ಲ್ಯೂ ಪ್ರಸನ್ನಕುಮಾರ್, ಪಿಎಸ್ಐ ಚೇತನ್, ಯೋಗೀಶ್, ರೇಣುಕಾ ಯಾದವ್ ನೇತೃತ್ವದ 250 ಜನರ ಪೊಲೀಸರ ತಂಡ ಉಪಸ್ಥಿತರಿದ್ದರು. ರಿಟೆಕ್ ಮಧುಗಿರಿ ಡಿವೈಎಸ್ಪಿ, ಕೊರಟಗೆರೆ ತಹಶೀಲ್ದಾರ್, ಪಿಡಬ್ಲ್ಯೂಡಿ ಎಡಬ್ಲ್ಯೂ ಸ್ವಾಮಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಉಮೇಶ್, ಬೆಸ್ಕಾಂ ಎಡಬ್ಲ್ಯೂ ಪ್ರಸನ್ನಕುಮಾರ್, ಪಿಎಸ್ಐ ಚೇತನ್, ಯೋಗೀಶ್, ರೇಣುಕಾ ಯಾದವ್ ನೇತೃತ್ವದ 250 ಜನ ಪೊಲೀಸರ ತಂಡ ಉಪಸ್ಥಿತರಿದ್ದರು. ಹರೀಶ್ ಬಾಬು, ಅಮೋಘ್ ಟಿವಿ, ಕೊರಟಗೆರೆ. ಲಗ್ನ ಪತ್ರಿಕೆ ಕೊಡುವ ನೆಪದಲ್ಲಿ ಮನೆಗೆ ನುಗ್ಗಿದ ಅಪರಿಚಿತ ಮಹಿಳೆಯೊಬ್ಬಳು ವೃದ್ಧೆ ಗೌರಮ್ಮಳನ್ನ ಬೆದರಿಸಿ ಚಿನ್ನಾಭರಣ ದೋಚಿ ಪರಾರಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ OMB ರಸ್ತೆಯ ಬಡಾವಣೆಯಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ಮನೆಗೆ ನುಗ್ಗಿ ವೃದ್ಧ ವ್ಯಕ್ತಿಗಳನ್ನೇ ಟಾರ್ಗೆಟ್ ಮಾಡಿ ಚಿನ್ನ ಕದಿಯುವ ಕಳ್ಳರ ತಂಡ ಆಕ್ಟಿವ್ ಆದಂತಿದೆ. ಬಾಡಿಗೆ ನೀಡಬೇಕಾಗಿದ್ದ ಹುಡುಗ ಹಣ ಕೊಟ್ಟು ಬಾಗಿಲು ಹಾಕಿಕೊಳ್ಳದೆ ಹೊರಗಡೆ ಹೋಗೋದನ್ನೇ ಹೊಂಚು ಹಾಕಿ ಕುಳಿತಿದ್ದ ಕಳ್ಳಿ ಸಂಜೆ 6:30 ಸಮಯದಲ್ಲಿ ಬುರ್ಕಾ ಹಾಕಿಕೊಂಡು OMB ರಸ್ತೆಯ ಗೌರಮ್ಮ ಎನ್ನುವರ ಮನೆಯೊಳಗೆ ಲಗ್ನ ಪತ್ರಿಕೆ ಕೊಡುವ ನೆಪದಲ್ಲಿ ಒಳಗೆ ಹೋಗದ್ದು ಮನೆಯಲ್ಲಿ ಅಜ್ಜಿಯ ಬಳಿ ಇದ್ದ ಚಿನ್ನದ ಸರ, ಓಲೆ ಹಾಗೂ ನಗದು ಕದ್ದಿ ಪರಾರಿಯಾಗಿದ್ದಾಳೆ. ಎಷ್ಟು ಜನ ಬಂದಿದ್ರಜ್ಜಿ? ಏನು ಯಾವ ಭಾಷೆ ಮಾತಾಡ್ತಾರೆ? ನಿಮ್ಮ ಜೊತೆ ಮಾತಾಡಿದ್ರಾ? ಲಗ್ನ ಪತ್ರಿಕೆ ಅಂತ ಹೇಳ್ಕೊಂಬಂದು ಬಾಗ್ಲಾಗ್ತಾ ಇದ್ವಿ. ಯಾಕೆ ಬಾಗ್ಲಾಗ್ತಾ ಇದೆಯಾ ಅಂತ ಮರದ ಬಾಗಿಲು ತಿಳ್ಕಾಗ್ತಾ ಇದ್ವು. ಆಮೇಲೆ ಪತ್ರಿಕೆ ತೋರಿಸ್ಕೊಂಬಂದು ಯಾರು ಹೀಗೆ ಬರ್ತಾ ಇದ್ದಾರೆ ಇವತ್ತು ಹೊಸ್ತಾಗಿ ಸಾಂಬ್ರೆ ಆವತ್ತು ಬರಲ್ಲ ನಮ್ಮ ಮನೆಗೆ ಬಂದಂಗೆ ಹಿಂಗೆ ಹಿಂದಕ್ಕೆ ತಳ್ಳಿಬಿಟ್ಟಿದ್ದೆ. ಗಂಟ್ಲಿಗೆ ಹಿಂಗೆ ಕೈ ಹಿಂಗೆ ಆಗ್ತಾ ಇದ್ದಾಳೆ, ತುರ್ತಾ ಇದ್ದಾರೆ, ಸೌಂಡ್ ಬರ್ಕೊಡ್ದು ಅಂತ. ಆಮೇಲೆ ಏನು ಮಾಡಿದ್ಲು? ಅದೇ ಚೈನ್ಗಳು ತಕ್ಕೊಡು ಅಂತಲ್ಲಿ ತಕ್ಕೊಟ್ಟಿದ್ರು. ಇನ್ನೇನು ಮಾಡಬೇಡ ಅಂದರೆ ಏನು ಮಾಡಬೇಡ ಅಂತ ಹೇಳೋಕ್ಕೂ ಸೌಂಡ್ ಆಗ್ತಾ ಇಲ್ಲ. ಚೈನ್ಗಳು ತಕ್ಕೊಡು, ಚೈನು ಅಂತ 2 ತಕ್ಕೊಡೋವರೆಗೂ ಒಂದು ಕೈ ಹಿಡ್ಕೊಂಡು ಆಮೇಲೆ ಕರ್ಕೊಂಡೋಗಿ ರೂಮಲ್ಲಿ ಇದು ಮಾಡಿ ಕಟ್ಟಾಕಿ ಬಾಯಿಗೆ ಇದಕ್ಕೆ ಇಟ್ಬಿಟ್ಟು ಇದು ಪರ್ಸು 2,500 ಇತ್ತು, ಕೈಯಲ್ಲಿ ದುಡ್ಡು ಹಂಗೆ ಇತ್ತು, ಅದನ್ನು ಎತ್ಕೊಂಡು ವಾಲೆ ಬಿಟ್ಕೊಡು, ಹಸಿರು ಕಲ್ಲು ಇದು ಮಧ್ಯೆ ಮುತ್ತಾಕಿ ಬಿಚ್ಕೊಡು ಅಂತ ಬಿಚ್ಚಿಟ್ಕೊಂಡು. ಪೇಟೆ ಹತ್ರ ಒಂದು ಮನೆ ಇದೆ. ಆ ಮನೆಯಲ್ಲಿ ಒಂದು ಅಜ್ಜಿ ಇತ್ತು, ಅರೌಂಡ್ 87 ಇಯರ್ಸ್ ಏಜ್ ಇದೆ ಅವರದು. ಮನೆಯಲ್ಲಿ ಒಬ್ಬರು ಇತ್ತು. ಆ ಟೈಮ್ಗೆ ಯಾರು ಬುರ್ಕಾ ಹಾಕಿ ಯಾರು ಲೇಡಿ ಬಂದಿದ್ದಾರೆ.
ಮತ್ತು ಅವ್ರದ್ದು ಚೇನ್ ಕಿತ್ಕೊಂಡು ಹೋಗಿದ್ದಾರೆ. ಸೊ ಒಬ್ಬರು ಲೇಡಿ ಬಂದಿದ್ದಾರೆ, ಓನ್ಲಿ ಬುರ್ಕಾ ಹಾಕಿದ್ದಾರೆ, ಅವರು ಬೇರೆ ಯಾರೂ ಬಂದಿಲ್ಲ ಅವ್ರ ಜೊತೆಗೆ. ವಿದಿನ್ 2-3 ಮಿನಿಟ್ಸ್ ಇದು ಎಲ್ಲ ಆಗಿದೆ, ಮುಗ್ದಿದೆ. ಆ ಟೈಮ್ಗೆ ಅಜ್ಜಿ ಮನೆಯಲ್ಲಿ ಕೂಡ ಯಾರೂ ಇಲ್ಲ. ಸೊ ನಾವೆಲ್ಲ ವಿಸಿಟ್ ಮಾಡಿ ಅಜ್ಜಿ ಜೊತೆ ಮಾತಾಡಿದ್ದೀವಿ, ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ. ಡೆಫಿನೆಟ್ಲಿ ಬೇಗ ಪತ್ತೆ ಮಾಡ್ತೀವಿ ನಾವು. ಎಷ್ಟೊತ್ತಲ್ಲಾಗಿದೆ ಸರ್ ಈ ಘಟನೆ? ಇದು ಅರೌಂಡ್ 6:30 ಆಗಿದೆ. ಮತ್ತು 2-3 ಮಿನಿಟ್ಸ್ದು ಇನ್ಸಿಡೆಂಟ್ ಇದೆ. ಮನೆಯಲ್ಲಿ ಯಾರೂ ಇಲ್ಲ, ಗೇಟ್ ಮನೆಯದು ಓಪನ್ ಇತ್ತು, ಬೇರೆ ಅದೇ ಟೈಮ್ಗೆ ಭೇಟಿ ಮಾಡಿ ಆ ಟೈಮ್ಗೆ ಹೋಗಿದ್ದೀರಾ. ಸೊ ಈ ಲೇಡಿ ಒಳಗಡೆ ಬೇರೆ ಯಾವುದು ಹೇಳಿ ಪತ್ರಿಕಾ ವಗೇರಾದು ಈ ಥರದ್ದು ಹೇಳಿ ಒಳಗಡೆ ಅಜ್ಜಿ ಹತ್ರ ಹೋಗಿ ಅವ್ರದ್ದು ಚೇನ್ ಕಿತ್ಕೊಂಡು ಹೋಗಿದ್ದಾರೆ. ಎಷ್ಟು ಗ್ರಾಮ್ ಇತ್ತು? ಅರೌಂಡ್ 100 ಗ್ರಾಮ್ಸ್ 120 ಗ್ರಾಮ್ಸ್ ಹೇಳ್ತಾ ಇದ್ದಾರೆ ಟೋಟಲ್. ಇದು ಇಯರಿಂಗ್ಸ್ ವಗೇರಾ ಮತ್ತು ಚೇನ್ ಇದು ಎಲ್ಲ ತಗೊಂಡು ಹೋಗಿದ್ದಾರೆ. ಎಷ್ಟು ಜನ ಇದ್ರು ಸರ್ ಆ ಮನೆಯಲ್ಲಿ? ಅವರೊಬ್ಬರೇನಾ ಅಥವಾ ಅಮ್ಮ ಆ ಅಜ್ಜಿ ಸುಮಾರು. ಇನ್ನು ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ನಗರದ ಎಸ್ಪಿ ಕುಶಾಲ್ ಚೌಕ್ಸಿ, ಡಿವೈಎಸ್ಪಿ ಶಿವಕುಮಾರ್ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕಳ್ಳಿಯ ಜೊತೆ ಇನ್ನಷ್ಟು ಜನ ಇರುವ ಶಂಕೆ ವ್ಯಕ್ತವಾಗಿದ್ದು, ಪೊಲೀಸರು ಇಂಚಿಂಚು ಮಾಹಿತಿ ಕಲೆ ಹಾಕ್ತಾ ಇದ್ದು ಶೀಘ್ರದಲ್ಲಿಯೇ ಕಳ್ಳಿಯ ಎಡೆಮುರಿ ಕಟ್ಟಲು ಮುಂದಾಗಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಗುಬ್ಬಿ ತಾಲೂಕಿನ ಮಾರಶೆಟ್ಟಿಹಳ್ಳಿ ಗ್ರಾಮದ ಕುಂದರನಹಳ್ಳಿ ಡಿ ರಾಂಪುರ ಸಂಪರ್ಕಿಸುವ ಮುಖ್ಯ ರಸ್ತೆಯಿಂದ ಬೋರಲಿಂಗೇಶ್ವರ ಸ್ವಾಮಿ ದೇವಾಲಯದವರೆಗೂ ರಸ್ತೆ ದುರಸ್ತಿ ಮಾಡದಿದ್ದರೆ ಮುಂಬರುವ ಚುನಾವಣೆಯನ್ನು ಬಹಿಷ್ಕರಿಸಲಾಗುವುದು ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಗ್ರಾಮದ ಮುಖಂಡ ದಕ್ಷಿಣ ಮೂರ್ತಿ ಮಾತನಾಡಿ, ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿಯು ಆದರ್ಶ ಗ್ರಾಮ ಪಂಚಾಯಿತಿಯಾಗಿದ್ದು ಮೂಲಭೂತ ಸೌಕರ್ಯಗಳಿಂದ ವಂಚಿತ ಗ್ರಾಮವಾಗಿದೆ. ಬೋರಲಿಂಗೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗುವ ರಸ್ತೆಯಲ್ಲಿ ಸುಮಾರು 50ರಿಂದ 60 ಮನೆಗಳಿದ್ದು ರಸ್ತೆಯಲ್ಲಿ ಓಡಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆಗಾಲ ಪ್ರಾರಂಭವಾದರೆ ಶಾಲಾ ಮಕ್ಕಳು, ವಯೋವೃದ್ಧರು ಈ ರಸ್ತೆಯಲ್ಲಿ ಸಂಚರಿಸಲು ಸಾಧ್ಯವಾಗುವುದಿಲ್ಲ. ಬೇಸಿಗೆಗಾಲ ಪ್ರಾರಂಭವಾದರೆ ವಿಪರೀತ ಧೂಳಿನಿಂದ ತುಂಬಿದ್ದು ಅನೇಕ ಸಾಂಕ್ರಾಮಿಕ ರೋಗಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಅಂತ ಆಗ್ರಹಿಸಿದರು. ಗ್ರಾಮದ ಹಿರಿಯ ನಿವಾಸಿ ಗಂಗಾಧರಯ್ಯ ಮಾತನಾಡಿ, ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಎಚ್ಎಲ್ ಘಟಕ ಆರಂಭವಾಗಿದ್ದರಿಂದ ಆದರ್ಶ ಗ್ರಾಮ ಅಂತ ನಾಮಕರಣ ಮಾಡಿದ್ರು. ಆದರ್ಶ ಗ್ರಾಮಕ್ಕೆ ಇರಬೇಕಾದಂತಹ ಮೂಲಭೂತ ಸೌಕರ್ಯಗಳು ಮಾತ್ರ ಮರೀಚಿಕೆ ಆಗಿದೆ. ಆದರ್ಶ ಗ್ರಾಮ ಯೋಜನೆಯಡಿಯಲ್ಲಿ ಆಸ್ಪತ್ರೆ, ಪ್ರೌಢಶಾಲೆ, ರಸ್ತೆ, ಸಮರ್ಪಕ ವಿದ್ಯುತ್ ಮರೀಚಿಕೆಯಾಗದು. ಮೂಲಭೂತ ಸೌಕರ್ಯಗಳನ್ನು ನೀಡದೆ ಆದರ್ಶ ಗ್ರಾಮ ಏಕೆ ಅಂತ ನಾಮಕರಣ ಮಾಡ್ತೀರಿ ಅಂತ ಚುನಾಯಿತ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಅಂತೇಳಿ ಮಾರಶೆಟ್ಟಿಹಳ್ಳಿ ಗ್ರಾಮದ ವಾಸಿ. ಇವಾಗ ಇಲ್ಲಿ ನಮ್ಮ ಗ್ರಾಮಕ್ಕೆ ಯಾವುದೇ ಒಂದು ಸವಲತ್ತನ್ನು ಮಾಡಲಿಲ್ಲ. HAL ಕಂಪ್ನಿ ಬಂದಿದ್ದರಿಂದ ಇದನ್ನು ಆದರ್ಶ ಗ್ರಾಮ ಅಂತ ದತ್ತು ತಗೊಂಡು ಈ ದುಡ್ಡಿಗೆ ಹೊಡೆಯೋದಕ್ಕೆ ಎಷ್ಟು ಪ್ಲ್ಯಾನ್ ಬೇಕೋ ಅಷ್ಟು ಮಾಡಿದ್ರೆ ಹೊರತು ಯಾವುದೇ ರೀತಿಯಾದಂಥ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ. ಈ ರೋಡು, ಈ ದೇವಸ್ಥಾನಕ್ಕೆ ಹೋಗೋ ರೋಡು, ಸ್ಕೂಲ್ ಹುಡುಗರಿಗೆ ಹೋಗೋಕೆ ಬರೋ ರೋಡು, 24 ಗಂಟೆ ಓಡಾಡೋ ಜನ ಈ ರೋಡ್ನಲ್ಲಿ ನೋಡಿದ್ರೆ ಮಳೆಗಾಲದಲ್ಲಿ ತಿರುಗಾಡೋಕ್ಕಾಗಲ್ಲ. ಬೇಸಿಗೆಯಲ್ಲಿ ಧೂಳು, ಗಾಡಿಗಳೆಲ್ಲ ಗುಂಡಿ ಗೊಟ್ಟರುಗಳೆಲ್ಲ ಈ ಥರ ಇದೆ. ಆದರ್ಶ ಗ್ರಾಮ ಪಂಚಾಯತ್ಗೆಯಿಂದ ಯಾವುದೇ ಒಂದು ರೀತಿಯಾದಂಥ ಒಂದು ಸವಲತ್ತನ್ನು ಕೊಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ಈಶ್ವರಯ್ಯ, ಅರ್ಚಕ ನಾಗರಾಜು, ಜಗನ್ನಾಥ್, ಶ್ರುತಿ, ಶಾಂತಮ್ಮ, ಮಂಗಳಮ್ಮ, ಶಶಿಧರ್, ಪ್ರಕಾಶ್, ಬೋರೇಗೌಡ, ಭರತ್, ಮೋಹನ್ ಹಾಗೂ ಇತರರು ಹಾಜರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಮಧುಗಿರಿ ತಾಲೂಕಿನ ಅಮರಾವತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಇಂಡಿಗೋ ಪೇಂಟ್ಸ್ ಕಂಪನಿ ವತಿಯಿಂದ ಸುಮಾರು 70,000 ವೆಚ್ಚದ ಪೇಂಟ್ಸ್ ಅನ್ನು ವಿತರಿಸಲಾಯಿತು. ಬ್ರಾಂಚ್ ಮ್ಯಾನೇಜರ್ ಸಜೀವ್ ನಾಯರ್ ಮಾತನಾಡಿ, ಗ್ರಾಮೀಣ ಭಾಗದ ಶಾಲೆಗಳಿಗೆ ನೆರವಾಗುವ ಉದ್ದೇಶದಿಂದ ಇಂಡಿಗೋ ಉತ್ಸವ ಎಂಬ ಯೋಜನೆಯೊಂದಿಗೆ ಕಂಪನಿ ಮುಂದಡಿಯಿಟ್ಟಿದೆ. ಇದಕ್ಕಾಗಿ ಕಂಪನಿಯ ಪಾಲುದಾರರಾಗಿ ಮಧುಗಿರಿಯ ಸತೀಶ್ ಶಾಖೆಯನ್ನು ತೆರೆದು ಉತ್ತಮ ವ್ಯಾಪಾರ ಮಾಡಿದ ಪರಿಣಾಮ ಕಂಪನಿ ಈ ಸೌಲಭ್ಯವನ್ನು ಕಲ್ಪಿಸಿದೆ. ಕಂಪನಿಯ ಮತ್ತಷ್ಟು ವ್ಯಾಪಾರದಿಂದ ಹೆಚ್ಚಿನ ಶಾಲೆಗಳಿಗೆ ಬಣ್ಣದ ಸೌಲಭ್ಯ ಕಲ್ಪಿಸಬಹುದಾಗಿದೆ. ಕಂಪನಿ ತಾನು ಬೆಳೆಯುವುದಲ್ಲದೆ ಸಮಾಜಕ್ಕೂ ಸೇವೆ ನೀಡುವ ಉದ್ದೇಶದಿಂದ ಸೇವಾ ಕಾರ್ಯ ಕೈಗೊಂಡಿದೆ ಅಂತ ತಿಳಿಸಿದರು. ಸೇವಾ ಉತ್ಸವ ಪ್ರೋಗ್ರಾಮ್ ಅಲ್ಲ, ಮಿಷನ್. ಮೇನ್ ಮಿಷನ್ ಏನಿದೆ ಇವಾಗ ಶಾಲೆ ಹತ್ರ ನಮ್ಮ ಮಕ್ಕಳಿದೆ, ಎಲ್ಲೇ ಸರ್ಕಾರಿ ಸ್ಕೂಲ್ ಹತ್ರ ಎಷ್ಟು ಬಜೆಟ್ ಇರಲ್ಲ. ಮೇನ್ ಉದ್ದೇಶ ಇಂಡಿಗೋ ಪೇಂಟ್ಸ್ ಮಾಡ್ತಾ ಇದ್ದಾರೆ ಈ ಹೈಜೆನಿಕ್, ಒಳ್ಳೆ ಜಾಗ, ಒಳ್ಳೆ ಎನ್ವೈರನ್ಮೆಂಟ್ ಪ್ರೊವೈಡ್ ಮಾಡಬೇಕು. ಪ್ಲಸ್ ನಮ್ದು ಮಕ್ಕಳು ಎಲ್ಲಿ ಇರ್ತಾರ ಅಲ್ಲೇ ಹೈಜೆನಿಕ್ ಇರಬೇಕು, ಸ್ವಲ್ಪ ಒಳ್ಳೆ ಎನ್ವೈರನ್ಮೆಂಟ್ ಇರಬೇಕು.
ಆಮೇಲೆ ಮೇನ್ ಬೇರೆ ಒಂದು ಪ್ರೋಗ್ರಾಮ್ ಇದೆ, ಎಲ್ಲಿ ಯಾರ ಪೇಂಟರ್ ಪಾರ್ಟಿಸಿಪೇಷನ್ ಮಾಡ್ತಾ ಇದೆ ಅವಕ್ಕೆ ಒಂದು ಫ್ರೀ ಆಫ್ ಕಾಸ್ಟ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೊವೈಡ್ ಮಾಡ್ತಾ ಇದೆ ಇಂಡಿಗೋ ಪೇಂಟ್. ಥ್ಯಾಂಕ್ ಯು. ನಮ್ದು ಕನ್ನಡ ಅಷ್ಟು ಒಳ್ಳೆಯದಲ್ಲ, ಬಟ್ ಓಕೆ. ಶಾಲೆಯ ಮುಖ್ಯ ಶಿಕ್ಷಕ ರಂಗಪ್ಪ ಮಾತನಾಡಿ, ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಇಂತಹ ಸೇವಾ ಮನೋಭಾವ ಇರುವ ಕಾರ್ಪೊರೇಟ್ ಕಂಪನಿಗಳು ಬಹಳ ಕಡಿಮೆ. ಅನೇಕ ಸಿಎಸ್ಆರ್ ಅನುದಾನವಿದ್ರೂ ಪ್ರತ್ಯೇಕವಾಗಿ ಸೇವೆ ಮಾಡುವುದನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಹಿಂದೆ ಪ್ರಾಥಮಿಕ ಶಾಲೆ ಪ್ರಾರಂಭವಾಗಿದ್ದು 1961ರಲ್ಲಿ. ಅವಾಗ ನಮ್ಮ ಶಾಲೆ ಬಣ್ಣ ಸುಣ್ಣವನ್ನು ನೋಡಿದ್ದೆವು ಏನೋ. ಈಗ ನಮ್ಮ ಎಲ್ಲ ಒಂದು ಕೊಠಡಿಗಳಿಗೆ ಮತ್ತೆ ಕಾಂಪೌಂಡ್ಗಳಿಗೆ ಎಲ್ಲ ಸೇರಿ ನಮ್ಮ ಇಂಡಿಗೋ ಕಂಪನಿಯ ಸಂಸ್ಥಾಪಕರಾಗಿರ್ತಕ್ಕಂಥ ನಾಯರ್ ಸಾಹೇಬರು ನಮಗೆಲ್ಲ ಒಂದು ಬಣ್ಣದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆ ನಮ್ಮ ಯಾರು ಈ ಒಂದು ಕಾರ್ಯಕ್ರಮಕ್ಕೆ ಬಣ್ಣದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಪೇಂಟರ್ಸ್ ಅಂತ ಏನ್ ಕರಿತೀವಿ, ಅವರೆಲ್ಲರಿಗೂ ತಲಾ 1 ಲಕ್ಷದ ಒಂದು ವಿಮೆಯನ್ನ ಮಾಡಿಸಿಕೊಳ್ಳಲಿದ್ದಾರೆ. ಅಂತ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಶಾಲೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಒಂದು ಸಂತೋಷದ ವಿಷಯ. ಸುಮಾರು ನಾವು 4-5 ದಿನಗಳಿಂದ ಊರಿನಲ್ಲಿ ಎಲ್ಲರಿಗೂ ಕೂಡ ಹೇಳಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸಬೇಕು. ಈಗ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಬಾಲರಾಜು, ಗ್ರಾಮ ಪಂಚಾಯಿತಿ ಸದಸ್ಯ ಧಾನೇಗೌಡ, ಅಂಗಡಿ ಮಾಲೀಕ ಸತೀಶ್ ಟಿಪಿ, ಕಂಪನಿಯ ಅಧಿಕಾರಿಗಳಾದ ಅಶ್ವಥ್, ಸೈಯದ್ ಖಾದರ್, ಸುಧಾಕರ್, ಶಿಕ್ಷಕ ಮಂಜುನಾಥ್ ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಅದೆಷ್ಟು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.